ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ವ್ಯವಹಾರ ಚಟುವಟಿಕೆಗಳ ಗುಣಲಕ್ಷಣಗಳಲ್ಲಿ ಮೊದಲನೇ 2 ಗುಣಲಕ್ಷಣಗಳನ್ನು ತಿಳಿಸ್ಕೊಡ್ತೀನಿ. ಮೊದಲನೇ ಗುಣಲಕ್ಷಣ ಆರ್ಥಿಕ ಚಟುವಟಿಕೆ. ಅಂದರೆ ವ್ಯವಹಾರ ಒಂದು ಆರ್ಥಿಕ ಚಟುವಟಿಕೆ ಆಗಿದೆ ಅಂತ ಹೇಳಿ ಕರೆಯಲಾಗ್ತದೆ. ಯಾಕೆ ಅಂತಂದರೆ ಈ ವ್ಯವಹಾರ ಚಟುವಟಿಕೆಯನ್ನು ಹಣ ಗಳಿಕೆಗಾಗಿ ಅಥವಾ ಜೀವನೋಪಾಯಕ್ಕಾಗಿ ಮಾಡ್ತೇವೆ. ಅದನ್ನು ಬಿಟ್ಟು ಪ್ರೀತಿಯಿಂದ, ಕರುಣೆಯಿಂದ, ಮಮತೆಯಿಂದ, ಇನ್ಯಾವುದೇ ಭಾವನಾತ್ಮಕ ಕಾರಣಗಳಿಂದ ಮಾಡೋದಿಲ್ಲ. ಹಾಗಾಗಿ ಇವುಗಳನ್ನು ಏನಂತ ಕರಿತೇವೆ, ನಾವು ಆರ್ಥಿಕ ಚಟುವಟಿಕೆ ಅಂತ ಹೇಳಿ ಕರಿತೇವೆ. ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಸರಕು ಮತ್ತು ಸೇವೆಗಳ ಉತ್ಪಾದನೆ ಅಥವಾ ಪಡೆದುಕೊಳ್ಳುವುದು ಅಂತ ಹೇಳಿ. ಇಲ್ಲಿ ಸರಕು ಸೇವೆಗಳ ಉತ್ಪಾದನೆ ಅಥವಾ ಪಡೆದುಕೊಳ್ಳುವುದು ಅಂತಂದರೆ ಯಾವುದೇ ಒಂದು ಸರಕನ್ನು ನಾವು ಗ್ರಾಹಕರಿಗೆ ಕೊಡುವಂತಹ ಮೊದಲು ಏನು ಮಾಡಬೇಕು, ಆ ವಸ್ತುಗಳನ್ನು ಆ ವ್ಯವಹಾರ ಸಂಸ್ಥೆ ಉತ್ಪಾದಿಸಬೇಕು, ತಾನೇ ಉತ್ಪಾದನೆ ಮಾಡಬೇಕು ಸ್ವತಃ. ಇಲ್ಲದೇ ಇದ್ದರೆ ಏನು ಮಾಡಬೇಕು, ಬೇರೆಯವರಿಂದ ತರಿಸ್ಕೋಬೇಕು. ಆ ತರಿಸ್ಕೊಳ್ಳೋದನ್ನೇ ಪಡೆದುಕೊಳ್ಳೋದು ಅಂತ ಹೇಳಿ ಹೇಳ್ತೇವೆ. ಇಲ್ಲವೋ ಆ ವಸ್ತುಗಳನ್ನು ತಾನೇ ಉತ್ಪಾದನೆ ಮಾಡಬೇಕು, ಇಲ್ಲ ಅಂತಂದರೆ ಬೇರೆಯವರಿಂದ ತರಿಸ್ಕೋಬೇಕು. ಅಂದಾಗ ಮಾತ್ರ ಏನು ಮಾಡುವಂಥದ್ದು, ಅದು ವ್ಯವಹಾರ ಅಂತ ಹೇಳಿ ಅನಿಸ್ಕೊತದೆ ಅನ್ನೋದು ಇದರ ಅರ್ಥ. ಅಂದರೆ ಸರಕು ಸೇವೆಗಳ ಉತ್ಪಾದನೆ ಅಥವಾ ಪಡೆದುಕೊಳ್ಳುವುದು ಅಂತಂದರೆ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಸರಕುಗಳನ್ನು ಉತ್ಪಾದನೆ ಮಾಡಬೇಕು, ಇಲ್ಲ ಬೇರೆಯವರಿಂದ ತರಿಸ್ಕೊಂಡು ಏನು ಮಾಡಬೇಕು, ಯಾರು ಗ್ರಾಹಕರು ಬಳಸ್ತಾರೋ ಅಂತಹ ಗ್ರಾಹಕರಿಗೆ ಆ ವಸ್ತುಗಳನ್ನು ಮಾರಾಟ ಮಾಡಬೇಕು ಅಂತ ಹೇಳಿ. ಯಾಕಂದರೆ ಗ್ರಾಹಕರು ಯಾವಾಗ ಬೇಡಿಕೆಯನ್ನು ಇಡ್ತಾರೆ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಗ್ರಾಹಕರು ಯಾವಾಗೆಲ್ಲ ಬೇಡಿಕೆಯನ್ನು ಇಡ್ತಾರೋ ಆ ಸಮಯದಲ್ಲಿ ಆ ಸರಕು ಸೇವೆಗಳನ್ನು ನಿಗದಿತ ಸಮಯಕ್ಕೆ ಕೊಡೋಕೆ ಇದು ಸಹಾಯವನ್ನು ಮಾಡ್ತದೆ.